ರಾಜಧಾನಿ ಬೆಂಗಳೂರಿನಲ್ಲಿ ಗುರುವಾರ ತಡರಾತ್ರಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದ ಆರೋಪ ಕೇಳಿಬಂದಿದೆ. ರಾತ್ರಿ 12 ಗಂಟೆ ಸುಮಾರಿಗೆ ಮಹಿಳೆಯನ್ನ ಭೇಟಿಯಾಗಿದ್ದ ನಾಲ್ವರು ಹಳೆ ಪರಿಚಯ ಇರುವಂತೆ ಮಾತನಾಡಿ ಪುಸಲಾಯಿಸಿದ್ದಾರೆ. ಮಹಿಳೆಯನ್ನ ಮುಚ್ಚಿದ್ದ ಹೋಟೆಲ್ ಟೆರೆಸ್ ಮೇಲೆ ಕರೆದೊಯ್ದು ಊಟ ಮಾಡಿದ್ದ ನಾಲ್ವರು ಬಳಿಕ ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ ಆರೋಪ ಕೇಳಿಬಂದಿದೆ. ಮುಂಜಾನೆ 5 ಗಂಟೆಗೆ ಮಹಿಳೆಯ ಮೊಬೈಲ್ ಪರ್ಸ್ ಕಸಿದು ಕಳಿಸಿದ್ದು ನಂತರ 112ಗೆ ಕರೆ ಮಾಡಿರುವ ಸಂತ್ರಸ್ತ ಮಹಿಳೆ ದೂರು ನೀಡಿದ್ದಾರೆ. ಸಾಮೂಹಿಕ ಅತ್ಯಾಚಾರ ದೂರು ದಾಖಲಿಸಿಕೊಂಡಿರುವ ಕೋರಮಂಗಲ ಪೊಲೀಸರು ಬಂಗಾಳ, ಉತ್ತರ ಪ್ರದೇಶ ಮೂಲದ ಅಜಿತ್, ವಿಶ್ವಾಸ್, ಶಿವು ಎಂಬ 3 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೊಬ್ಬನಿಗಾಗಿ ಶೋಧ ಕಾರ್ಯ ನಡೆದಿದೆ. ಈ 4 ಆರೋಪಿಗಳು ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದ್ದು, ಪೊಲೀಸರು ಸಾಮೂಹಿಕ ಅತ್ಯಾಚಾರ ಕೇಸ್ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಮತ್ತು ಆರೋಪಿಗಳಿಂದ ಹೇಳಿಕೆಯನ್ನ ದಾಖಲಿಸಲಾಗಿದ್ದು, ಸಂತ್ರಸ್ತೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರ ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಇನ್ನೊಂದೆಡೆ ಮಹಾನಗರ ಬೆಂಗಳೂರಲ್ಲಿ ಅಪರಾಧ ಪ್ರಕರಣ ಸಂಖ್ಯೆ ತೀವ್ರ ಹೆಚ್ಚಾಗಿದ್ದು, ಪುಂಡ ಪೋಕಿರಿಗಳು, ಕಿಡಿಗೇಡಿಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಮುಂದಾಗಿದೆ. ರಾತ್ರಿ ಪಾಳಿಯಲ್ಲಿ ಎಎಸ್ಐ ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಹಿನ್ನೆಲೆ ರಾತ್ರಿ ಪಾಳಿಯಲ್ಲಿ ಪಿಎಸ್ಐಗಳ ಉಸ್ತುವಾರಿ ನೇಮಕಕ್ಕೆ ಸೂಚಿಸಲಾಗಿದೆ. ಠಾಣೆಯಲ್ಲಿ ಎಎಸ್ಐಗಳಿಗೆ ರಾತ್ರಿ ಪಾಳಿ ಉಸ್ತುವಾರಿ ನೀಡಲಾಗಿತ್ತು. ಆದರೆ ಪೊಲೀಸ್ ಸಿಬ್ಬಂದಿ ನಿರ್ವಹಣೆ, ಅಪರಾಧ ನಿಯಂತ್ರಣ ಸಾಧ್ಯವಾಗದ ಹಿನ್ನೆಲೆ ಆಯಾ ಠಾಣೆಯ ಪಿಎಸ್ಐಗಳನ್ನ ಉಸ್ತುವಾರಿಯಾಗಿ ನೇಮಕ ಮಾಡುವಂತೆ ಸೂಚಿಸಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಕಡಿಮೆ ಇದ್ರೆ ಬೇರೆ ಠಾಣೆ ಪಿಎಸ್ಐ ನೈಟ್ ಬೀಟ್ ಮಾಡಬೇಕು. ತಪ್ಪು ಕಂಡು ಬಂದ್ರೆ ಆಯಾ ಠಾಣೆಯ ಇನ್ಸ್ಪೆಕ್ಟರ್ಗಳೇ ಹೊಣೆಗಾರರು. ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಸಿಪಿಗಳಿಗೆ ಹಾಗೂ ಎಸಿಪಿಗಳಿಗೆ ಪತ್ರ ಬರೆದು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸೂಚಿಸಿದ್ದಾರೆ. ಮತ್ತೊಂದೆಡೆ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ರಾತ್ರಿ 10 ಗಂಟೆವರೆಗೆ ಕಳೆದ 4 ತಿಂಗಳ ಗರ್ಭಿಣಿಯನ್ನ ಇರಿಸಿ ನಿಯಮ ಉಲ್ಲಂಘಿಸಲಾಗಿದೆ. ಮಧ್ಯರಾತ್ರಿ 2 ಗಂಟೆಗೆ ಪತಿ ಪತ್ನಿಯನ್ನ ಠಾಣೆಗೆ ಕರೆತಂದಿದ್ದ ಪೊಲೀಸರು ಸಂಜೆ 6 ಗಂಟೆಯೊಳಗೆ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಬೇಕಿತ್ತು. ಆದರೆ ರಾತ್ರಿ 10 ಗಂಟೆವರೆಗೂ ಠಾಣೆಯಲ್ಲಿ ಇರಿಸಿದ್ದಾರೆ. ಮಾಧ್ಯಮದವರು ಠಾಣೆ ಬಳಿಗೆ ಹೋದ ನಂತರ ಸಖಿ ಕೇಂದ್ರಕ್ಕೆ ಗರ್ಭಿಣಿಯನ್ನ ಸ್ಥಳಾಂತರಿಸಲಾಗಿದೆ. ಕುದುರೆ ರೇಸ್ನ ಜಾಕಿಗಳನ್ನೇ ಟಾರ್ಗೆಟ್ ಮಾಡಿ ಕೋಟಿ ರೂಪಾಯಿ ವಂಚಿಸಿದ್ದ 2 ಐನಾತಿಗಳನ್ನ ಬೆಂಗಳೂರಿನ ಆಗ್ನೇಯ ವಿಭಾಗ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದ ಸಕ್ಲೇನ್ ಸುಲ್ತಾನ್, ನಿಖಾತ್ ಸುಲ್ತಾನ್ ನನ್ನ ಬಂಧಿಸಲಾಗಿದೆ. ಈ ಖತರ್ನಾಕ್ ಜೋಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂಲಕ ಜಾಕಿಗಳಿಗೆ ಗಾಳ ಹಾಕಿ ಸ್ನೇಹ ಗಳಿಸ್ತಾ ಇದ್ರು. ವಿದೇಶದಲ್ಲಿ ಕೆಲಸ ಕೊಡಿಸುವ ಆಮಿಷ ಒಡ್ಡಿ ವೀಸಾ ಮಾಡಿಸುವ ಹೆಸರಲ್ಲಿ ಹಣ ಪೀಕುತ್ತಿದ್ರು. ಹೀಗೆ 50ಕ್ಕೂ ಹೆಚ್ಚು ಜನರಿಗೆ ತಲಾ 8 ಲಕ್ಷ ಹಣ ಪಡೆದು ವಂಚಿಸಿದ್ದು ಈ ಕ್ರಿಮಿನಲ್ ಜೋಡಿ ಒಟ್ಟು 2 ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿದೆ ಎನ್ನಲಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿ 66 ಲಕ್ಷ ಹಣ, 2 ಕಾರು, 2 ಬೈಕ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೀಗೆ ವಂಚಿಸಿದ ಹಣದಲ್ಲಿ ಕಳೆದ 1.5 ವರ್ಷದಿಂದ ಐಷಾರಾಮಿ ಜೀವನ ಮಾಡ್ತಾ ಇದ್ದ ಐನಾತಿಗಳು ಸಿಂಗಾಪುರ್, ಶ್ರೀಲಂಕಾ ಸೇರಿದಂತೆ ಹಲವೆಡೆ ಜಾಲಿ ಟ್ರಿಪ್ ಹೊಡೆದಿರುವುದು ಬಯಲಾಗಿದೆ. ಆರೋಪಿಗಳನ್ನ ಅರೆಸ್ಟ್ ಮಾಡಿರುವ ಸೈಬರ್ ಕ್ರೈಂ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಧಗಧಗಿಸ್ತಿರೋ ಗಿಡ ಮರಗಳು, ಗಾಳಿಯಷ್ಟೇ ವೇಗವಾಗಿ ವ್ಯಾಪಿಸಿದ ಬೆಂಕಿ ಜ್ವಾಲೆ. ಈ ಅವಘಡ ನಡೆದಿದ್ದು ನಾಡದೇವತೆ ನೆಲೆಸಿರೋ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ. ಉತ್ತನಹಳ್ಳಿ ರಸ್ತೆಯಲ್ಲಿ ಸುಮಾರು 25ರಿಂದ 30 ಎಕರೆ ಪ್ರದೇಶದಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಸುಮಾರು 25-30 ಎಕರೆನಲ್ಲಿ ಬೆಂಕಿಯಾಗಿದೆ. ಇದೆಲ್ಲ ಕುರ್ಚಲು ಕಾಡು ಬೆಂಕಿ ಎತ್ಕೊಂಡಿರೋದು. ನಮ್ಮಲ್ಲಿ 2 ಬೌಸರ್ಸ್ ಹಾಗೂ 2 ವಾಟರ್ ಟೆಂಡರ್ ಯೂಸ್ ಮಾಡ್ಕೊಂಡು ನಮ್ಮ ಅಗ್ನಿಶಾಮಕ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಬೆಂಕಿನ ಹಾರಿಸ್ತಾ ಇದ್ದೇವೆ. ಆಲ್ಮೋಸ್ಟ್ ಬೆಂಕಿ ನಿಯಂತ್ರಣಕ್ಕೆ ಬಂದಿತ್ತು. ಈಗ ಒಂದು ಕೆಲ ಗಳಿಗೆ ಹಿಂದೆ ಜೋರ ಸುಂಟರ್ ಗಾಳಿ ಬಂದಿದ್ದರಿಂದ ಕಿಡಿ ಮತ್ತೆ ಮೇಲ್ಗಡೆ ಭಾಗದ ಬೆಟ್ಟಕ್ಕೆ ಹಬ್ಬಿದೆ. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಶಂಕೆ ಇದ್ದು ಪರಿಶೀಲಿಸಲಾಗ್ತಿದೆ. ರಾತ್ರಿಯಾದರೂ ಬೆಂಕಿ ಜ್ವಾಲೆ ವ್ಯಾಪಿಸುತ್ತಿದ್ದು ನಂದಿಸಲು ಕಾರ್ಯಾಚರಣೆ ನಡೆದಿದೆ. ಹಲವು ವರ್ಷಗಳಿಂದ ಕಾನೂನಿನ ಕಣ್ತಪ್ಪಿಸಿ ಮೆರೆಯುತ್ತಿದ್ದ ಲೇಡಿ ಡಾನ್ಲನ್ನ ಹೆಡೆಮುರಿ ಕಟ್ಟುವಲ್ಲಿ ದೆಹಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಲೇಡಿ ಡಾನ್ ಎಂದೇ ಫೇಮಸ್ ಆಗಿದ್ದ ಝೋಯಾ ಖಾನ್ 1 ಕೋಟಿ ಮೌಲ್ಯದ 270 ಗ್ರಾಂ ಹೆರಾಯಿನ್ ಸಮೇತ ದೆಹಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ದೆಹಲಿ ಪೊಲೀಸರಿಂದ ಬಂಧನಕ್ಕೊಳಗಾಗಿರೋ ಝೋಯಾ ಖಾನ್ ಕುಖ್ಯಾತ ಗ್ಯಾಂಗ್ಸ್ಟರ್ ಹಶಿಮಾ ಬಾಬಾನ 3ನೇ ಪತ್ನಿ. 16 ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಹಶಿಮಾ ಬಾಬಾ ಜೈಲು ಸೇರಿದ ಬಳಿಕ ಝೋಯಾ ಖಾನ್ ಗಂಡನ ಅಪರಾಧ ಸಾಮ್ರಾಜ್ಯವನ್ನ ನೋಡಿಕೊಳ್ತಿದ್ಲು. ನೇರ ಲಿಂಕ್ ಸಿಗದಂತೆ ಕಾನೂನಿನ ಕಣ್ತಪ್ಪಿಸಿ ಕೃತ್ಯಗಳನ್ನ ನಡೆಸುತ್ತಿದ್ಲು. ಅಪರಾಧ ಕೃತ್ಯಗಳಲ್ಲಿ ಝೋಯಾ ಭಾಗಿಯಾಗಿದ್ರು. ಸಾಕ್ಷಿ ಇಲ್ಲದ ಕಾರಣ ಪೊಲೀಸರು ಅಸಹಾಯಕರಾಗಿದ್ರು. ಹೈಫೈ ಪಾರ್ಟಿಗಳಲ್ಲಿ ಭಾಗಿಯಾಗ್ತಿದ್ದ, ದುಬಾರಿ ಬ್ರ್ಯಾಂಡ್ನ ಬಟ್ಟೆಗಳನ್ನ ಧರಿಸಿ ಮೆರೆಯುತ್ತಿದ್ದ ಝೋಯಾಳನ್ನ ಇದೀಗ ಪೊಲೀಸರು ಜೈಲಿಗಟ್ಟಿದ್ದಾರೆ.
ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿಯ ದ್ರೋಹವನ್ನ ಮೆಟ್ಟಿ ನಿಲ್ಲುವಷ್ಟು ಸುದೃಢವಾಗಿದೆ ಅಂತ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಸಂಸದ ಬೊಮ್ಮಾಯಿ, ಇತರೆ ವಿಪಕ್ಷ ನಾಯಕರು ರಾಜ್ಯದ ಆರ್ಥಿಕತೆ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯದ ಆರ್ಥಿಕತೆ ಕುಸಿಯುತ್ತಿದೆ, ರಾಜ್ಯ ದಿವಾಳಿಯಾಗುತ್ತಿದೆ ಎಂದಿದ್ದಾರೆ. ಆ ಮೂಲಕ ಜನರನ್ನ ಸಶಕ್ತಗೊಳಿಸುತ್ತಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ವಾಸ್ತವವೇನೆಂದರೆ ಬಿಜೆಪಿ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆ ಪಾತಾಳಕ್ಕೆ ಕುಸಿದಿತ್ತು. ಈಗ ವಿಪಕ್ಷ ಸ್ಥಾನದಲ್ಲಿ ಕುಳಿತು ದೊಡ್ಡ ಅರ್ಥಶಾಸ್ತ್ರಜ್ಞರಂತೆ ಮಾತನಾಡುತ್ತಿದ್ದಾರೆ. ಬಿಜೆಪಿಯವರ ಅರಾಜಕ ಆರ್ಥಿಕ ನಿವಾರಣೆಗಳಿಂದ ಪಾತಾಳದತ್ತ ಕುಸಿಯುತ್ತಿದ್ದ ಅರ್ಥವ್ಯವಸ್ಥೆಯನ್ನ ಸರಿದಾರಿಗೆ ತರುವ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಿದೆ. ಇದನ್ನು ಅರಿಯದೆ ಮಾತನಾಡುತ್ತಿರುವುದು ದುರಂತವೆಂದು ಸರ್ಕಾರವು ಭಾವಿಸುತ್ತದೆ. ಮೇಲಿರುವ ಭಗವಂತ ಕೆಳಗಡೆ ನಡೆದಾಡಿದ್ರೂ 2-3 ವರ್ಷದಲ್ಲಿ ಬೆಂಗಳೂರನ್ನ ಏನೂ ಮಾಡೋದಕ್ಕೆ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಉಲ್ಲೇಖಿಸಿರುವ ಡಿಕೆ, ದೇವ್ರೇ ಬಂದ್ರೂ 1-2 ವರ್ಷದಲ್ಲಿ ಸಮಸ್ಯೆ ಬಗೆಹರಿಸಲು ಆಗಲ್ಲ ಎಂದಿದ್ದಾರೆ. 1,40,00,000 ಜನಸಂಖ್ಯೆ, 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರುವಂತಹ ಭಗವಂತ ಕೆಳಗಡೆ ನಡೆದಾಡೋದು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನು ಸರಿಯಾಗಿ ಮಾಡಬೇಕು. ಮುಂದಿನ ದಿನಗಳಿಗೆ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿಕೆ ಹೇಳಿಕೆ ಬಗ್ಗೆ ಕಿಡಿಕಾರಿರುವ ಉದ್ಯಮಿ ಮೋಹನ್ ದಾಸ್ ಪೈ, ನಿಮ್ಮನ್ನ ಪ್ರಬಲ ನಾಯಕ ಅಂತ ಶ್ಲಾಘಿಸಿದ್ದೆವು, ಆದ್ರೆ ನಮ್ಮ ಬದುಕು ಮತ್ತಷ್ಟು ಕೆಟ್ಟು ಹೋಗಿದೆ ಎಂದಿದ್ದಾರೆ. ನೀವು ಮಂತ್ರಿಯಾಗಿ 2 ವರ್ಷಗಳಾದವು. ನಿಮ್ಮನ್ನು ಪ್ರಬಲ ನಾಯಕ ಎಂದು ಶ್ಲಾಘಿಸಿದ್ದೆವು, ಸ್ವಾಗತಿಸಿದ್ದೆವು. ಆದರೆ ನಮ್ಮ ಬದುಕು ಮತ್ತಷ್ಟು ಕೆಟ್ಟು ಹೋಗಿದೆ. ದೊಡ್ಡ ಯೋಜನೆಗಳನ್ನ ಘೋಷಿಸಲಾಗುತ್ತಿದೆ, ಆದರೆ ಸರ್ಕಾರ ಒಂದೇ ಒಂದು ಯೋಜನೆಯನ್ನ ಸರಿಯಾದ ಸಮಯಕ್ಕೆ ಮುಗಿಸದೇ ಇರುವುದರಿಂದ ವಿಳಂಬವಾಗುತ್ತಿದೆ. ಡಿಕೆ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರು, ಅಧಿಕಾರಕ್ಕೆ ಏರಿದವರು ಹೇಳೋ ಮಾತಾಯಿತು ಅಂತ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿದೆ ಅಂತ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಟೀಕಿಸಿದ್ದಾರೆ. ಯಾವ ಡಿಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು. ಈ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರು ಆಗಿದೆ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರೇ ಒಪ್ಕೊಂಡಿದ್ದಾರೆ. ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿ. ಅಂದರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತಾವಲಿದೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ ಯಾವ ದೇವ್ರು ಹೇಳಿದ್ದು? ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ ಜಮೆ ಆಗದೇ ಇರುವ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ಇರುವ ಕಾರಣ 3 ತಿಂಗಳು ವಿಳಂಬವಾಗಿದೆ. ನಾನಿದ್ದಾಗ ಹಣಕಾಸು ಇಲಾಖೆಗೆ ಒತ್ತಡ ಹಾಕಿ ಹಣ ಹಾಕಿಸ್ತಾ ಇದ್ದೆ. ಮುಂದಿನ 8 ರಿಂದ 10 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ ಜಮೆ ಆಗುತ್ತೆ ಎಂದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು 3 ತಿಂಗಳ ಸ್ವಲ್ಪ ಡಿಲೇ ಆಯಿತು. ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪದೇ ಪ್ರೆಷರ್ ಹಾಕ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಅವರಿಗೆ ಜ್ಞಾಪಿಸ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಭೇಟಿ ಕೊಡ್ತಾ ಇರ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ. ಮೋಸ್ಟ್ಲಿ ಈಗ 2 ತಿಂಗಳದ್ದು ಫೈನಾನ್ಸ್ದವ್ರು ಹಾಕಿದ್ದಾರೆ ಅಂತ ನಮ್ಮ ಎಲ್ಲ ಸೆಕ್ರೆಟರಿ ಅವ್ರು ಹೇಳಿದರು. ಬಟ್ ನಾನು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ. ನಾನಂತರೂ ಬಿಡೋದಿಲ್ಲ. ಎಲ್ಲ ಗೃಹಲಕ್ಷ್ಮಿಗಳಿಗೆ 3 ತಿಂಗಳ ದುಡ್ಡನ್ನು ಹಾಕಿಸೋ ಪ್ರಯತ್ನ ಮಾಡ್ತೀನಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಯತ್ನಾಳ್ ಕೊಟ್ಟ ಫೈಲ್ ಅನ್ನ ದೇವಿ ಮುಂದಿಟ್ಟ ಅರ್ಚಕರು ಪೂಜೆ ಬಳಿಕ ವಾಪಸ್ ಮಾಡಿದ್ದಾರೆ. ಈ ವೇಳೆ ಹುಂಡಿಗೆ 1 ಲಕ್ಷ ಹಣ ಹಾಕಿದ್ದಾರೆ. ಚಾಮುಂಡಿ ಸನ್ನಿಧಿಗೆ ಯತ್ನಾಳ್ ಭೇಟಿ ವೇಳೆ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದ ಕೆಲವರು ಜೈ ಬಿಎಸ್ವೈ ಜೈ ವಿಜಯೇಂದ್ರ ಎಂದು ಘೋಷಣೆ ಕೂಗಿದ್ದಾರೆ. ಯತ್ನಾಳ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ.
ಕರ್ತವ್ಯ ಮುಗಿದ ಬಳಿಕ ಪೊಲೀಸರ ತಂಡ ಬಸ್ನಲ್ಲಿ ಬಿಂದಾಸ್ ನೃತ್ಯ ಮಾಡಿ ರೀಲ್ಸ್ ಮಾಡಿದ್ದು ವಿಡಿಯೋ ಸಖತ್ ವೈರಲ್ ಆಗಿದೆ. ಕೇರಳದ ಅಗ್ನಿಶಾಮಕ ದಳದ ವಿಭಾಗದ ತಂಡ ಕಲ್ಯಾಣ ರಾಮನ್ ಜನಪ್ರಿಯ ಗೀತೆ ತಿಂಕಲೆ ಪೋದಿಂಕಾಲೆ ಹಾಡಿಗೆ ಬಿಂದಾಸ್ ಡ್ಯಾನ್ಸ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ನಡುವೆ ಭಾನುವಾರ ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಸೋಲಲಿದೆ. ಹೀಗಂತ ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದ ಐಐಟಿ ಬಾಬಾ ಭವಿಷ್ಯವನ್ನ ನುಡಿದಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ನಾಯಕ ರೋಹಿತ್ ಶರ್ಮಾ ದುಬೈ ಮೈದಾನದ ಪಿಚ್ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಮೈದಾನ ಯಾವುದಕ್ಕೆ ಅನುಕೂಲಕರವಾಗಿದೆ ಎಂದು ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ. ದುಬೈನಲ್ಲಿ ನಡೆದ ಚಾಂಪಿಯನ್ ಟ್ರೋಫಿ 2025ರ ಬಾಂಗ್ಲಾ ಭಾರತದ ನಡುವಿನ ಪಂದ್ಯ ವೀಕ್ಷಿಸಲು ಬಂದಿದ್ದ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ಯುವತಿಯೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಈ ಮಹಿಳೆ ಐರಿಷ್ ಮೂಲದ ಸೋಫಿ ಶೈನ್ ಎಂದು ಗುರುತಿಸಲಾಗಿದ್ದು, ಈಕೆ ಜೊತೆ ಶಿಖರ್ ಲವ್ ಅಲ್ಲಿ ಬಿದ್ದಿದ್ದಾರಾ ಅನ್ನುವ ಸಂಶಯ ಮೂಡಿದೆ. ಗುಜರಾತ್ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನ ಡ್ರಾಗೊಳಿಸುವಲ್ಲಿ ಯಶಸ್ವಿಯಾದ ಸಚಿನ್ ಬೇಬಿ ನೇತೃತ್ವದ ಕೇರಳ ತಂಡ ಪ್ರಪ್ರಥಮ ಬಾರಿಗೆ ರಣಜಿ ಟ್ರೋಫಿ ಫೈನಲ್ಗೆ ತಲುಪಿದೆ. 68 ವರ್ಷಗಳಿಂದ ರಣಜಿ ಆಡುತ್ತಿರುವ ಕೇರಳ ತಂಡ ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿದ ಸಾಧನೆಯನ್ನ ಮಾಡಿದೆ.